ನೋಡ್ರಿ, ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇರೋದಕ್ಕೆ ಭಾಳ ಸಂತೋಷ ಇದೆ, ಅಭಿಮಾನಿಗಳಿಗೆ ಭಾಳ ಇದೆ. ಆದರೆ ಒಂದು ನೋವಿನ ಸಂಗತಿ ಅಂದರೆ 1 to ಡಬಲ್ ಟಿಕೆಟ್ ರೇಟ್ ಮಾಡೋದು, 5,000 ಟಿಕೆಟ್ನ ಆನ್ಲೈನಲ್ಲಿ ಬಿಟ್ಟು 5 ನಿಮಿಷ ಖಾಲಿ ಆಯಿತು ಅನ್ನೋದು. ಮಾಮೂಲಿ ಸಾರ್ವಜನಿಕರಿಗೆ ಟಿಕೆಟ್ ಸಿಗ್ತಾಯಿಲ್ಲ, ಸಿಗೋದೆಲ್ಲ ಬ್ಲ್ಯಾಕಲ್ಲಿ ಮಾರ್ತಾಯಿದ್ದಾರೆ. ಒಂದು ಎರಡನೇದು, 500 ರೂಪಾಯಿ ಟಿಕೆಟ್ನ 3,000, 3,000 ಟಿಕೆಟ್ನ 15,000, 60,000, 70,000 ಟಿಕೆಟ್ ರೇಟ್ ಇಟ್ಟು ಕನ್ನಡಿಗರಿಗೆ ದ್ರೋಹ ಮಾಡ್ತಾಯಿದ್ದಾರೆ. ಎರಡನೇದು. ಮೂರನೇದು, ಕುಡಿಯೋ ನೀರು ಕೊಡ್ತಾಯಿಲ್ಲ. ಮೊನ್ನೆಲ್ಲ ಜನಗಳು ನಮ್ಮನ್ನ ಸಾಯಿಸ್ಬಿಡ್ತೀರ ನೀವು ಕುಡಿಯೋ ನೀರು ಕೊಡದೇನೆ. ಒಂದು ಕನಿಷ್ಠ ಮೂಲ ಸೌಕರ್ಯನೂ ನೀವು ಒದಗಿಸಲ್ಲ ಅಂತ ಹೇಳಿದ್ರೆ, ಅಂದರೆ ನೀವು ಇದನ್ನು ದುಡ್ಡು ಮಾಡೋ ಮಿಷಿನ್ ಮಾಡ್ಕೊಂಡಿದ್ದೀರಾ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ನ ಅನ್ನೋದು ನನ್ನ ಪ್ರಶ್ನೆ. ನೀವು ದುಡ್ಡು ತಗೋತಾ ಇದ್ದೀರಾ, ಇಲ್ಲ ನೀವು ಆಡಿಸಿ, ನಮಗೂ ಖುಷಿ, ಎಲ್ಲರಿಗೂ ಅಭಿಮಾನಿಗಳಿಗೆ ಸಂತೋಷ ಆಗ್ತಾಯಿದೆ, ಬೆಂಗಳೂರು ಹೆಸರಿದೆ, ಎಲ್ಲ ಒಪ್ಕೊಳ್ಳೋಣ. ಕನಿಷ್ಠ ನೀರು ಕೊಡಬೇಕಲ್ಲ, 50 ರೂಪಾಯಿ ನೀರು ಕೊಡಬೇಕಲ್ಲ. 3,000 ರೂಪಾಯಿ ಟಿಕೆಟ್, ಮಿನಿಮಮ್ 3,000 ತೊಗೋತಾ ಇದ್ದೀರಾ. ಆ 3,000 ಕೊಟ್ಟೋದನಿಗೆ ನೀರು ಕೊಡಲ್ಲ, ಏನು ಮಾಡ್ತಾಯಿದ್ದಾರೆ? ಅದನ್ನು ಫಸ್ಟು KC ಅವರ, ಇಲ್ಲ DNA ಅವರ, ಅಥವಾ ಫ್ರ್ಯಾಂಚೈಸಿಯವರ, ಅಥವಾ IPL ನಡೆಸ್ತಾ ಇರೋರ, ಯಾರು ಫಸ್ಟ್ ನೀರು ಕೊಡಿ. ನೀವು ಏನು ಮಾತಾಡಿದ್ರು ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ದೀವಿ ಅನ್ನೋ ದುರಹಂಕಾರದಿಂದ ಎಲ್ಲ ನಮ್ಮ ಕೈಯಲ್ಲೇ ಇದೆ ಅನ್ನೋ ಥರ ಮಾಡೋದನ್ನು ಬಿಟ್ಟು ಸಾರ್ವಜನಿಕರಿಗೆ, ಈಗ ನೆಕ್ಸ್ಟ್ ಭಾನುವಾರ ಮ್ಯಾಚ್ ಇದೆ CSK ವರ್ಷ, ಅದಕ್ಕಾದರೂ ಒಳ್ಳೆ ನೀರು ಕೊಡಿ. ಫಸ್ಟ್ ಜನಗಳಿಗೆ ನೀರು ಕೊಡಿ, ನೀರು ಕೊಡದೆ ಸಾಯಿಸಬೇಡಿ. ನೀವು ಬರೀ ದುಡ್ಡು ಮಾಡಿಕೊಂಡು ನೀವು ಮಜಾ ಮಾಡೋದಕ್ಕೆ ಕ್ರಿಕೆಟ್ ಟೂರ್ನಮೆಂಟನ್ನ ಕನ್ನಡದ ನೆಲನ ಬಳಸ್ಕೊಳ್ಳೋದಕ್ಕಲ್ಲ. ನೀವು ಮಾಡಿ ನಡೆಸಿ, ನಾವು ಬರ್ತೀವಿ, ನಾವು ದುಡ್ಡು ಕೊಟ್ಟು ನೋಡ್ತೀವಿ, ನಾವೇನು ಅದ್ರ ಬಗ್ಗೆ ಇಲ್ಲ ಅಂತ ಹೇಳಲ್ಲ. ಆದರೆ ಮೂಲಭೂತ ಬಾತ್ರೂಮ್ ಇಲ್ಲ, ಕುಡಿಯೋ ನೀರು ಕೊಡಲ್ಲ. ಒಂದು ಸಣ್ಣ 1,000 ಜನ ನೋಡಿಸಿದ್ರೇ ಟಾಯ್ಲೆಟ್ಗಳನ್ನ ತರಿಸಿ ಇಟ್ಟು, ನೀರು ಬಾಟ್ಲುಗಳನ್ನ ಇಟ್ಟು, ನಮ್ಮ ಪಾಪ ಎಂತೆಂಥ ಬಡವರು ಪ್ರೋಗ್ರಾಮ್ ಮಾಡೋದ್ರಲ್ಲೇ ನಡೆಸ್ತಾರೆ. ಹುಡುಗರು ಏರಿಯಾ ಗಲ್ಲಿಗಳಲ್ಲಿ ಕ್ರಿಕೆಟ್ ಮಾಡೋತವಲ್ಲೇ ನೀರು ಬಾಟ್ಲುಗಳನ್ನ ಇಟ್ಕೊಂಡು ಕ್ಯಾನ್ ಇಟ್ಕೊಂಡು ಕಾಯ್ತಾರೆ. 50,000 ಜನ ಬರ್ತಾರೆ. ಏನು ಹುಡುಗಾಟ ಆಡ್ತಾಯಿದ್ದೀರಾ ನೀವು? ಇದು ಎಚ್ಚರಿಕೆ ಅನ್ಕೋತೀರ, ಏನು ಅನ್ಕೊಳ್ತೀರಾ? ಫಸ್ಟು ಕುಡಿಯೋ ನೀರು ಕೊಡ್ರಿ ಜನಕ್ಕೆ. ನೋಡಿರಿ, ಕ್ರಿಕೆಟ್ ಅಭಿಮಾನಿಗಳು, ಬಹುಸಂಖ್ಯಾತ ಅಭಿಮಾನಿಗಳು ಬೆಂಗಳೂರಿನಲ್ಲಿ ಟೂರ್ನಮೆಂಟ್ ನಡಿಬೇಕು ಅನ್ನೋದು ಒತ್ತಾಸೆ. ಆ ಒತ್ತಾಸೆಗೆ ಸರ್ಕಾರ ಕೂಡ ಅವ್ರ ಪರ ಇದ್ದೀವಿ. ಹಂಗೆ ಅಂದಿದ ತಕ್ಷಣ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಕುಡಿಯೋ ನೀರು ಕೊಡಲ್ಲ, ಟಾಯ್ಲೆಟ್ ಸರಿಯಾಗಿರಲ್ಲ ಅನ್ನೋದಕ್ಕೆಲ್ಲ ಒಪ್ಕೊಳ್ಳೋಕ್ಕಾಗಲ್ಲ. ಫಸ್ಟ್ ಕುಡಿಯೋ ನೀರು ಕೊಡಲಿ, ಅಲ್ಲಿ ಬರೋರಿಗೆ ಒಂದೊಂದು ಬಾಟ್ಲು ಕೊಡಲಿ, ಇಲ್ಲ ಅಲ್ಲಿ ಟ್ಯಾಪಲ್ಲಿ ನೀರಿಡಲಿ, ಕ್ಯಾನಲ್ಲಿ ಒಂದೊಂದು ಪೆವಿಲಿಯನ್ಗಳಲ್ಲೂ ಇಟ್ಟರೆ, ಜನಗಳ ಸ್ಟ್ಯಾಂಡ್ಗಳಲ್ಲಿ ಇಟ್ಟರೆ ಹೋಗಿ ಕುಡಿತಾರೆ. 4 ಅವರ್. ನೀನು ಒಂದು ಸರಿ ಟೂರ್ನಮೆಂಟ್ 3 ಅವರ್ ಇರುತ್ತೆ, ಅದಕ್ಕೆ ಮುಂಚೆ 3 ಅವರ್ ಮುಂಚೆ ಒಳಗೆ ಬಂದು ಕೂತ್ಕೊಳ್ತಾರೆ ಪಾಪ. ಎಷ್ಟೋ ದೂರಗಳಿಂದ ಬಂದು ಕುಡಿಯೋ ನೀರು ಕೊಡೋಲ್ಲ ಅಂದರೆ ಸತ್ತೋದ್ರೆ ಯಾರು ಅದಕ್ಕೆ ಹೊಣೆ? ಫಸ್ಟ್ ಅವ್ಯವಸ್ಥೆಯನ್ನು KC ವೆಂಕಟೇಶ್ ಪ್ರಸಾದ್ ಅವರು ಕ್ರಿಕೆಟ್ ಆಡಿದ್ದಾರೆ, ಅವರು ಇದನ್ನು ಗಮನಿಸಬೇಕು. ಫಸ್ಟ್ ಕುಡಿಯೋ ನೀರು ಕೊಡಲಿ. ಎಲ್ಲ ಅದು ಈ ಪ್ರಜಾಪ್ರಭುತ್ವದಲ್ಲಿ ಟೀಕೆಗೂ ಮತ್ತು ಹೊಗಳೋದಕ್ಕೂ ಎರಡಕ್ಕೂ ಸಮಾನ ಅವಕಾಶ ಇದೆ. ಕೆಲವರು ಅವ್ರು ಕೇಳಿದ್ದು ಸರಿ ಅನ್ಬೋದು. ಈಗ ನನಗೂ 2 ಟಿಕೆಟ್ ಕೊಟ್ಟರು, ನಾನು ಅದನ್ನ ಯಾರೋ 2.5 ಲಕ್ಷ ಜನನ ನಾವು ಪ್ರತಿನಿಧಿಸ್ತೀವಿ ರೀ. ಬೆಳಗ್ಗೆ ಬಂದು ಸರ್ 2 ಟಿಕೆಟ್ ಕೊಡಿ, 2 ಟಿಕೆಟ್. ನಾನು ನೆನ್ನೆ ಒಬ್ಬ ಬಡವ್ರ ಹುಡುಗರಿಗೆ 2 ಹುಡುಗರಿಗೆ ಕೊಟ್ಟು ಕಳಿಸ್ದೆ. ಏನೋ ಅವ್ರಿಗೂ ಖುಷಿ, ನೋಡ್ಕೊಂಬರ್ಲಿ ಬಿಡಿ. ನೆಕ್ಸ್ಟ್ ಭಾನುವಾರನೂ 2 ಯಾರಿಗೋ ಕೊಡ್ತೀನಿ ಅಂತ ಹೇಳಿದ್ದೀನಿ. ನಾನು ಹೋಗ್ತೀನಿ, ಯಾರೋ MLA ಹೋಗ್ಬೋದು. ಕಾಶಪ್ಪನವ್ರು ಹೇಳೋ ದಾಟಿ ಸರಿ ಇಲ್ಲದೆ ಇರ್ಬೋದು, ಬಟ್ ಅವ್ರು ಕೇಳಿದ್ದು ಕರೆಕ್ಟ್ ಇದೆ. ಅವ್ರ ಪಾಪ ಹೇಳೋಕ್ಕೆ ಬಂದಿಲ್ಲ ಅಷ್ಟೇ. ಅವ್ರು ಕೊಡೋದೇನು ಭಿಕ್ಷುಕರು ಥರ 2 ಟಿಕೆಟ್ ಕೊಡ್ತಾರೆ. ಯಾವ ಏನು P2 ಕೊಡ್ತಾರೆ ಇವರು? P2 ಕೊಡ್ತಾರೇನ್ರಿ? M ಸ್ಟ್ಯಾಂಡೋ P ಸ್ಟ್ಯಾಂಡೋ ಯಾವುದೋ ಕೊಡ್ತಾರೆ. ಅಲ್ಲೇನು ಕೈ ಇಟ್ಟರೆ ಕಾಲು ಇಡೋಕ್ಕಾಗಲ್ಲ, ಕಾಲು ಇಟ್ಟರೆ ಕೊಡೋಲ್ಲ. ಕೊಟ್ಟಿದ್ರು ಯಾರೋ ನಮ್ಮ 2.5 ಲಕ್ಷ ಜನದಲ್ಲಿ ಯಾರೋ 2 ಕೊಟ್ಟು ಕಳಿಸ್ತೀವಿ. ಅವ್ರಿಗೊಂದು ಖುಷಿ, ನಮ್ಮ MLA ಕೊಟ್ಟರು ಅಂತ. ಏನು ನಾವು ಆಯಿತು, ನಾವು MLAಗಳು ಅವ್ರು ಏನು ಕೇಳಿದ್ದಾರೆ ನೋಡಿರಿ, ನಾವು ಸಾರ್ವಜನಿಕರ ಸಮಾಜ ಸೇವೆ ಮಾಡ್ತೀವಿ, ನಮಗೆ ಕಾರ್ಯ ಒತ್ತಡ ಇರ್ತದೆ, ಕ್ಷೇತ್ರದ ಒತ್ತಡ. ಓಲಿ ಆಯಿತು, ಯಾವ ಲೈನಲ್ಲಿ ನಿಂತ್ಕೋಬೇಕು? ಆಯ್ತಪ್ಪ, ನಾನು ದುಡ್ಡು ಕೊಡೋಕೆ ರೆಡಿ ಇದ್ದೀನಿ, ಟಿಕೆಟ್ ಎಲ್ಲಿ ಸಿಗ್ತಾಯಿದೆ? ನನ್ನ ಕ್ಷೇತ್ರದಲ್ಲಿ ಒಂದು 10 ಜನ ಟಿಕೆಟ್ ಕೇಳ್ತಾ ಇದ್ದಾರೆ ರೀ. ನಮ್ಗೆ ನಿಮಗೊಂದು MLA ಆಗಿದ್ರೆ ಟಿಕೆಟ್. ಈ ಭಾರತದ ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳು ಅಂದರೆ ಅವ್ರ ಕೈಲಿ ಎಲ್ಲವೂ ಆಗುತ್ತೆ ಅನ್ನೋದು ಜನಸಾಮಾನ್ಯರ ಥಿಂಕಿಂಗ್. ಅವರ ಥಿಂಕಿಂಗಿಗೆ ಕೆಲಸ ಮಾಡಬೇಕಾಗಿರೋದು ನನ್ನ ಜವಾಬ್ದಾರಿ. ಅವ್ರು ಅನ್ಕೋತಾರೆ MLA ಹೇಳಿದ್ರೆ ಟಿಕೆಟ್ ಸಿಕ್ಬಿಡ್ತದೆ. ಮೊನ್ನೆಯಿಂದ ನನಗೊಂದು 100 ಕಾಲ್ ಬಂದಿದೆ, 2 ಟಿಕೆಟ್ ಕೊಡಿ, 2 ಆಯಿತು. ನಾನು ಅದು ಎಷ್ಟು ಇಟ್ಟಿದ್ದಾರೆ ದುಡ್ಡು ಕೊಟ್ಟು ತೊಗೋತೀನಿ. ಎಲ್ಲಿ ಕೊಡ್ತಾರೆ ಕೇಳಿ, ಯಾವ ಕೌಂಟರ್ ಕೊಡ್ತಾರೆ ಕೇಳಿ, ಎಲ್ಲಿ ಕೊಡ್ತಾ ಇದ್ದಾರೆ ರೀ? ಮೊದಲೆಲ್ಲ ಭಾರತದ ಮ್ಯಾಚ್ಗಳು ನಡಿಬೇಕಾದ್ರೆ ರಾತ್ರೆಲ್ಲ ಕಾಯ್ಕೊಂಡಿದ್ದು, ಬೆಳಗ್ಗೆ 8 ಗಂಟೆಗೆ ಕೊಡೋರು, ಮಧ್ಯಾಹ್ನ 4 ಗಂಟೆವರೆಗೂ 20,000 ಟಿಕೆಟ್ ಮಾರ್ದೋ, 10,000 ಟಿಕೆಟ್ ಮಾರ್ದೋ. IPL ಯಾವ ಕೌಂಟ್ರಲ್ಲಿ ಕೊಡ್ತಾ ಇದೆ ತೋರಿಸ್ರಿ ನೋಡೋಣ. ದಿಸ್ ಈಸ್ ಗ್ಯಾಂಬ್ಲಿಂಗ್. ಇದು ಇವರು ದುಡ್ಡು ಮಾಡ್ಕೊಳ್ಳೋ ಮಿಷಿನ್ ಮಾಡ್ಕೊಂಡಿರೋದು. ಯಾವ ಕೌಂಟ್ರಲ್ಲಿ ಯಾವ ಬಡ ಹುಡುಗನ ಕೈಗೆ ಟಿಕೆಟ್ ಸಿಗ್ತಾಯಿದೆ ತೋರಿಸಿ. IPL ಸ್ಟಾರ್ಟ್ ಆದಾಗ 200 ರೂಪಾಯಿ ಟಿಕೆಟ್ ಇತ್ತು. ಇವತ್ತು ಸ್ಟಾರ್ಟಿಂಗ್ ಟಿಕೆಟ್ ಎಷ್ಟು ರೇಟು?
ಆಯ್ತು ರೀ, ನನಗೆ 50,000 ಕೊಟ್ಟು ತಗೊಳಕ್ಕೆ ಶಕ್ತಿ ಇರ್ಬೋದು, ನಾನು 50,000 ಕೊಟ್ಟು P2 ಹೋಗ್ತೀನಿ. ಒಬ್ಬ ಬಡವ್ರ ಹುಡುಗ ಹಂಗಾರೆ ಮ್ಯಾಚೇ ನೋಡಬಾರ್ದಾ? ಹಾಕಬೇಕು. ಕಡಿವಾಣ ಹಾಕೋರೆ ಅಧ್ಯಕ್ಷರಾಗೋರಲ್ಲ, ಎಲ್ಲಿಂದ ಹಾಕೋಕ್ಕಾಗುತ್ತೆ? ಅದು ನೆಕ್ಸ್ಟ್ ಪ್ರಶ್ನೆ. ಯಾವ ಕೌಂಟ್ರಲ್ಲಿ ನೀವು ಟಿಕೆಟನ್ನು ಮಾರ್ತಾಯಿದ್ದೀರಾ? ಆನ್ಲೈನಲ್ಲಿ ಬಿಟ್ರಂತೆ 5 ನಿಮಿಷದಲ್ಲಿ 5,000 ಟಿಕೆಟ್ ಆಗೋಯ್ತಂತೆ, 40,000 ಸೀಟ್ ಇದೆ. ನಿಮ್ಮ ಇದು ಏನೋ ಬೋರ್ಡ್ ಅವ್ರಿಗೆ, ಅವ್ರಿಗೆ ಸ್ಪಾನ್ಸರ್ಗೆ ಕೊಡಲಿ. ಒಬ್ಬ ಬಡವ ಯಾಕೆ, ಬಡವ್ರಿಗೆ ಎಲ್ಲೆಲ್ಲಿ ಹೋಗೋದು? ಅವನಿಗೂ ಆಸೆ ಇದೆ ರೀ, IPLಗೆ ಹೋಗಬೇಕು, ಎಲ್ಲಿ ಟಿಕೆಟ್ ತೊಗೋಬೇಕಂತ. ಎಲ್ಲಿ ಸಿಗ್ತಾಯಿದೆ? 1000% ಅಭಿಮಾನವನ್ನು, ಕ್ರಿಕೆಟ್ ಮೇಲಿನ ವ್ಯಾಮೋಹವನ್ನು ಇವರು ದುಡ್ಡಾಗಿ ಪರಿವರ್ತಿಸ್ಕೊತಾ ಇದ್ದಾರೆ. ಬಡವ್ರಿಗೆ ಟಿಕೆಟ್ ಸಿಗ್ತಾಯಿಲ್ಲ. ಯಾರನ್ನ ಮಾತಾಡ್ಬಿಟ್ರೆ ಅದನ್ನು 1 ಅವರ್ ಹಾಕ್ಕೊಂಡು ಏನು VIP ಸಂಸ್ಕೃತಿನ ಇವರು ಟಿಕೆಟೇ ಕೊಡಬೇಕಾ ಮಾಡಬಾರ್ದ ಅಂತ ಹೇಳ್ತಾ ಇದ್ದಾರೆ. ಈ ಮಾಡೋದ್ರಲ್ಲಿ ಬಡವ್ರಿಗೆ ಯಾಕೆ ಟಿಕೆಟ್ ಸಿಗ್ತಾಯಿಲ್ಲ ಅಂತ ಯಾರೂ ಕೇಳ್ತಾ ಇಲ್ಲ. ಎಲ್ಲಿ ಸಿಗ್ತಾಯಿದೆ ಹೇಳಿ, ತೋರಿಸಿ. ನೀರು ಎಲ್ಲಿ ಕೊಡ್ತಾಯಿದ್ದಾರೆ ತೋರಿಸಿ. ಯಾಕೆ ಪಾಪ ಹುಡುಗರು ರೋಡ್ ಗಲ್ಲಿ ಕ್ರಿಕೆಟ್ ಆಡ್ತಾರೆ, ಅವ್ರು ಯಾಕೆ ನೋಡಬಾರ್ದು? ನಾನು ಗಲ್ಲಿ ಕ್ರಿಕೆಟ್ ಆಡೋ ಹುಡುಗರ ಪರ, ಬಡವ್ರ ಪರ. ನೀನು ಅವ್ರಿಗೆ ಎಲ್ಲಿ ಟಿಕೆಟ್ ಕೊಡ್ತಿದೀಯ? 40,000 ಟಿಕೆಟ್ ಆಸನ ಇದೆ. 40,000 ಆಸನದಲ್ಲಿ 20,000 ನೀವು ಕೌಂಟ್ರಲ್ಲಿ ಮಾರಬೇಕು. ಅದು ಬಡವ್ರಿಗೆ ಸಿಗಬೇಕು. ಎಲ್ಲ ಬಡವ್ರ ಮಕ್ಕಳು ಹೋಗಿ ಕ್ರಿಕೆಟನ್ನು ಸ್ಟೇಡಿಯಮಲ್ಲಿ ಕೂತು ನೋಡಬೇಕು. ನೀವು ದುಡ್ಡಿರೋನಿಗೆ ಆನ್ಲೈನಲ್ಲಿ ಇದನ್ನೊಂಥರ ಈವೆಂಟ್ ಥರ ಕಲರ್ಫುಲ್ ಮಾಡಿಕೊಂಡು ನೀವು ಆಡ್ಕೋತಾ ಇದ್ದೀರಾ. ಇದನ್ನು ಕೇಳಿದ್ರೆ ನೀವು ವಿರೋಧ ಅನ್ನೋ ಥರ ಮಾತಾಡ್ತಾ ಇದ್ದೀರಾ. ವಾಟ್ ಈಸ್ ದಿಸ್? ಥ್ಯಾಂಕ್ ಯು ಸೋ ಮಚ್. ಸೆಕ್ಯೂರಿಟಿ ಕೊಡಲಿಲ್ಲ, ಪೊಲೀಸ್ ಅನಾಹುತ ಆಯಿತು. ಇವ್ರು ಪಾಪ ಸತ್ತವರೆಲ್ಲ ಬಡವ್ರ ಮಕ್ಕಳು, ಅವ್ರು ಟಿಕೆಟ್ ತೊಗೊಳಕ್ಕಾಗಿಲ್ಲ, ಅವತ್ತು ಫ್ರೀ ಬಿಟ್ಟರು ಅಂತ ಓಡ್ ಬಂದರು. ಪಾಪ ಕೊಹ್ಲಿ ನೋಡೋಣ, ಟಿ ವಿಲಿ ನೋಡಿರ್ತಾರೆ, ಕೊಹ್ಲಿ ನೋಡೋಣ, ಅವ್ನು ನೋಡೋಣ, ಇವ್ನು ನೋಡೋಣ ಅಂತ ಓಡ್ ಬಂದಿರ್ತಾರೆ. ಅವ್ರು ಯಾರು ಟಿಕೆಟ್ ಸಿಕ್ಕಿಲ್ಲ, ಅವ್ರಿಗೆ ಯಾರಿಗೂ ಟಿಕೆಟ್ ತೊಗೊಳಕ್ಕೆ ಆಗ್ತಾಯಿಲ್ಲ. ಇವ್ರು ಮಾಡಿರೋ ರೇಟ್ಗೆ ಎಲ್ಲ ಬ್ಲ್ಯಾಕಲ್ಲಿ ಮಾರ್ತಾಯಿದ್ದಾರೆ. ಭಾನುವಾರ CSK ಮ್ಯಾಚಲ್ವೇನ್ರಿ, ನನಗೆ ಚೆನ್ನೈಯ ನನ್ನ ಫ್ರೆಂಡ್ ಒಬ್ಬ ಪ್ರೊಡ್ಯೂಸರು, ಇನ್ನೊಬ್ಬ ಆ್ಯಕ್ಟ್ರು ಫೋನ್ ಮಾಡ್ತಾಯಿದ್ದಾರೆ. ಸಂಡೇ ಐ ಆಮ್ ಕಮಿಂಗ್ ಬ್ರದರ್, ಐ ಗಾಟ್ 3 ಟಿಕೆಟ್. ಅಂದರೆ ಭಾನುವಾರದ ಟಿಕೆಟ್ ಈಗ ಆಲ್ರೆಡಿ ಸೇಲ್ ಆಗೋಗಿದೆ ಅಂತ ಆಯಿತು ಅಲ್ವಾ? ಹೇಳೋದು ಬೇಡ ಪಾಪ, ನನಗೆ ಫೋನ್ ಮಾಡಿದವ್ರು ಯಾಕೆ ನಾನು ಹೇಳೋದು? ಹೆಂಗೆ ಯು ಆರ್ ಕಮಿಂಗ್ ಅಂತ ನಾನು ML, ನನ್ನ ಹತ್ರನೇ ಟಿಕೆಟ್ ಇಲ್ಲ. ನನ್ನ ಫ್ರೆಂಡ್ಸ್ಗಳು ಕೇಳ್ತವ್ರೆ, ಭಾನುವಾರ ಮ್ಯಾಚ್ ಇದೆಲ್ಲ ಕೊಡಿ. ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಯಾವ ಕೌಂಟ್ರಲ್ಲಿ ಮಾರ್ತಾರೆ ಅನ್ನೋದು ಗೊತ್ತಿಲ್ಲ. ದುಡ್ಡು ಕೊಟ್ಟು ತೊಗೊಳ್ಳೋಣ, ಎಸ್ ರೆಡಿ ಟು ಪೇ, ವಿ ವಾಂಟ್ ಟು ಗಿವ್ ಮೈ ಫ್ರೆಂಡ್ಸ್. ನೋಡ್ರಿ, ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇರೋದಕ್ಕೆ ಭಾಳ ಸಂತೋಷ ಇದೆ, ಅಭಿಮಾನಿಗಳಿಗೆ ಭಾಳ ಇದೆ. ಆದರೆ ಒಂದು ನೋವಿನ ಸಂಗತಿ ಅಂದರೆ 1 to double ಟಿಕೆಟ್ ರೇಟ್ ಮಾಡೋದು, 5,000 ಟಿಕೆಟ್ನ ಆನ್ಲೈನಲ್ಲಿ ಬಿಟ್ಟು 5 ನಿಮಿಷ ಖಾಲಿ ಆಯಿತು ಅನ್ನೋದು. ಮಾಮೂಲಿ ಸಾರ್ವಜನಿಕರಿಗೆ ಟಿಕೆಟ್ ಸಿಗೋದೆಲ್ಲ ಬ್ಲ್ಯಾಕಲ್ಲಿ ಮಾರ್ತಾಯಿದ್ದಾರೆ. ಒಂದು. ಎರಡನೇದು, 500 ರೂಪಾಯಿ ಟಿಕೆಟ್ನ 3,000 ಟಿಕೆಟ್ನ 15,000, 60,000, 70,000 ಟಿಕೆಟ್ ರೇಟ್ ಇಟ್ಟು ಕನ್ನಡಿಗರಿಗೆ ದ್ರೋಹ ಮಾಡ್ತಾಯಿದ್ದಾರೆ. ಎರಡನೇದು. ಮೂರನೇದು, ಕುಡಿಯೋ ನೀರು ಕೊಡ್ತಾಯಿಲ್ಲ. ಮೊನ್ನೆ ಎಲ್ಲ ಜನಗಳು ನಮ್ಮನ್ನ ಸಾಯಿಸ್ಬಿಡ್ತೀರ ನೀವು ಕುಡಿಯೋ ನೀರು ಕೊಡದೇನೆ. ಒಂದು ಕನಿಷ್ಠ ಮೂಲ ಸೌಕರ್ಯನೂ ನೀವು ಒದಗಿಸಲ್ಲ ಅಂತ ಹೇಳಿದ್ರೆ, ಅಂದರೆ ನೀವು ಇದನ್ನು ದುಡ್ಡು ಮಾಡೋ ಮಿಷಿನ್ ಮಾಡ್ಕೊಂಡಿದ್ದೀರಾ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ನ ಅನ್ನೋದು ನನ್ನ ಪ್ರಶ್ನೆ. ನೀವು ದುಡ್ಡು ತಗೋತಾ ಇದ್ದೀರಾ, ಇಲ್ಲ ನೀವು ಆಡಿಸಿ, ನಮಗೂ ಖುಷಿ, ಎಲ್ಲರಿಗೂ ಅಭಿಮಾನಿಗಳಿಗೆ ಸಂತೋಷ ಆಗ್ತಾಯಿದೆ, ಬೆಂಗಳೂರು ಹೆಸರಿದೆ, ಎಲ್ಲ ಒಪ್ಕೊಳ್ಳೋಣ. ಕನಿಷ್ಠ ನೀರು ಕೊಡಬೇಕಲ್ಲ, 50 ರೂಪಾಯಿ ನೀರು ಕೊಡಬೇಕಲ್ಲ. 3,000 ರೂಪಾಯಿ ಟಿಕೆಟ್, ಮಿನಿಮಮ್ 3,000 ತೊಗೋತಾ ಇದ್ದೀರಾ. ಆ 3,000 ಕೊಟ್ಟೋದನಿಗೆ ನೀರು ಕೊಡಲ್ಲ, ಏನು ಮಾಡ್ತಾಯಿದ್ದಾರೆ? ಅದನ್ನು ಫಸ್ಟು KC ಅವರ, ಇಲ್ಲ DNA ಅವರ, ಅಥವಾ ಫ್ರ್ಯಾಂಚೈಸಿಯವರ, ಅಥವಾ IPL ನಡೆಸ್ತಾ ಇರೋರ, ಯಾರು ಫಸ್ಟ್ ನೀರು ಕೊಡಿ. ನೀವು ಏನು ಮಾತಾಡಿದ್ರು ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ದೀವಿ ಅನ್ನೋ ದುರಹಂಕಾರದಿಂದ ಎಲ್ಲ ನಮ್ಮ ಕೈಯಲ್ಲೇ ಇದೆ ಅನ್ನೋ ಥರ ಮಾಡೋದನ್ನು ಬಿಟ್ಟು ಸಾರ್ವಜನಿಕರಿಗೆ, ಈಗ ನೆಕ್ಸ್ಟ್ ಭಾನುವಾರ ಮ್ಯಾಚ್ ಇದೆ CSK ವರ್ಷ, ಅದಕ್ಕಾದರೂ ಒಳ್ಳೆ ನೀರು ಕೊಡಿ. ಫಸ್ಟ್ ಜನಗಳಿಗೆ ನೀರು ಕೊಡಿ, ನೀರು ಕೊಡದೆ ಸಾಯಿಸಬೇಡಿ. ನೀವು ಬರೀ ದುಡ್ಡು ಮಾಡಿಕೊಂಡು ನೀವು ಮಜಾ ಮಾಡೋದಕ್ಕೆ ಕ್ರಿಕೆಟ್ ಟೂರ್ನಮೆಂಟಿನ ಕನ್ನಡದ ನೆಲನ ಬಳಸ್ಕೊಳ್ಳೋದಕ್ಕಲ್ಲ. ನೀವು ಮಾಡಿ ನಡೆಸಿ, ನಾವು ಬರ್ತೀವಿ, ನಾವು ದುಡ್ಡು ಕೊಟ್ಟು ನೋಡ್ತೀವಿ, ನಾವೇನು ಅದ್ರ ಬಗ್ಗೆ ಇಲ್ಲ ಅಂತ ಹೇಳಲ್ಲ. ಆದರೆ ಮೂಲಭೂತ ಬಾತ್ರೂಮ್ ಇಲ್ಲ, ಕುಡಿಯೋ ನೀರು ಕೊಡಲ್ಲ. ಒಂದು ಸಣ್ಣ 1,000 ಜನ ನೋಡಿಸಿದ್ರೇ ಟಾಯ್ಲೆಟ್ಗಳನ್ನ ತರಿಸಿ ಇಟ್ಟು, ನೀರು ಬಾಟ್ಲುಗಳನ್ನ ಇಟ್ಟು, ನಮ್ಮ ಪಾಪ ಎಂತೆಂಥ ಬಡವರು ಪ್ರೋಗ್ರಾಮ್ ಮಾಡೋದ್ರಲ್ಲೇ ನಡೆಸ್ತಾರೆ. ಹುಡುಗರು ಏರಿಯಾ ಗಲ್ಲಿಗಳಲ್ಲಿ ಕ್ರಿಕೆಟ್ ಮಾಡೋತವಲ್ಲೇ ನೀರು ಬಾಟ್ಲುಗಳನ್ನ ಇಟ್ಕೊಂಡು ಕ್ಯಾನ್ ಇಟ್ಕೊಂಡು ಕಾಯ್ತಾರೆ. 50,000 ಜನ ಬರ್ತಾರೆ. ಏನು ಹುಡುಗಾಟ ಆಡ್ತಾಯಿದ್ದೀರಾ ನೀವು? ಇದು ಎಚ್ಚರಿಕೆ ಅನ್ಕೋತೀರ, ಏನು ಅನ್ಕೊಳ್ತೀರಾ? ಫಸ್ಟು ಕುಡಿಯೋ ನೀರು ಕೊಡ್ರಿ ಜನಕ್ಕೆ. ನೋಡಿರಿ, ಕ್ರಿಕೆಟ್ ಅಭಿಮಾನಿಗಳು, ಬಹುಸಂಖ್ಯಾತ ಅಭಿಮಾನಿಗಳು ಬೆಂಗಳೂರಿನಲ್ಲಿ ಟೂರ್ನಮೆಂಟ್ ನಡಿಬೇಕು ಅನ್ನೋದು
ಒತ್ತಾಸೆ. ಆ ಒತ್ತಾಸೆಗೆ ಸರ್ಕಾರ ಕೂಡ ಅವ್ರ ಪರ ಇದ್ದೀವಿ. ಹಂಗೆ ಅಂದಿದ ತಕ್ಷಣ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಕುಡಿಯೋ ನೀರು ಕೊಡಲ್ಲ, ಟಾಯ್ಲೆಟ್ ಸರಿಯಾಗಿರಲ್ಲ ಅನ್ನೋದಕ್ಕೆಲ್ಲ ಒಪ್ಕೊಳ್ಳೋಕ್ಕಾಗಲ್ಲ. ಫಸ್ಟ್ ಕುಡಿಯೋ ನೀರು ಕೊಡಲಿ, ಅಲ್ಲಿ ಬರೋರಿಗೆ ಒಂದೊಂದು ಬಾಟ್ಲು ಕೊಡಲಿ, ಇಲ್ಲ ಅಲ್ಲಿ ಟ್ಯಾಪಲ್ಲಿ ನೀರಿಡಲಿ, ಕ್ಯಾನಲ್ಲಿ ಒಂದೊಂದು ಪೆವಿಲಿಯನ್ಗಳಲ್ಲೂ ಇಟ್ಟರೆ, ಜನಗಳ ಸ್ಟ್ಯಾಂಡ್ಗಳಲ್ಲಿ ಇಟ್ಟರೆ ಹೋಗಿ ಕುಡಿತಾರೆ. 4 ಅವರ್. ನೀನು ಒಂದು ಸರಿ ಟೂರ್ನಮೆಂಟ್ 3 ಅವರ್ ಇರುತ್ತೆ, ಅದಕ್ಕೆ ಮುಂಚೆ 3 ಅವರ್ ಮುಂಚೆ ಒಳಗೆ ಬಂದು ಕೂತ್ಕೊಳ್ತಾರೆ ಪಾಪ. ಎಷ್ಟೋ ದೂರಗಳಿಂದ ಬಂದು ಕುಡಿಯೋ ನೀರು ಕೊಡೋಲ್ಲ ಅಂದರೆ ಸತ್ತೋದ್ರೆ ಯಾರು ಅದಕ್ಕೆ ಹೊಣೆ? ಫಸ್ಟ್ ಅವ್ಯವಸ್ಥೆಯನ್ನು ಸಿ ವೆಂಕಟೇಶ್ ಪ್ರಸಾದ್ ಅವರು ಕ್ರಿಕೆಟ್ ಆಡಿದ್ದಾರೆ, ಅವರು ಇದನ್ನು ಗಮನಿಸಬೇಕು. ಫಸ್ಟ್ ಕುಡಿಯೋ ನೀರು ಕೊಡಲಿ. ಎಲ್ಲ ಅದು ಈ ಪ್ರಜಾಪ್ರಭುತ್ವದಲ್ಲಿ ಟೀಕೆಗೂ ಮತ್ತು ಹೊಗಳೋದಕ್ಕೂ ಎರಡಕ್ಕೂ ಸಮಾನ ಅವಕಾಶ ಇದೆ. ಕೆಲವರು ಅವ್ರು ಕೇಳಿದ್ದು ಸರಿ ಅನ್ಬೋದು. ಈಗ ನನಗೂ 2 ಟಿಕೆಟ್ ಕೊಟ್ಟರು, ನಾನು ಅದನ್ನ ಯಾರೋ 2.5 ಲಕ್ಷ ಜನನ ನಾವು ಪ್ರತಿನಿಧಿಸ್ತೀವಿ ರೀ. ಬೆಳಗ್ಗೆ ಬಂದು ಸರ್ 2 ಟಿಕೆಟ್ ಕೊಡಿ, 2 ಟಿಕೆಟ್. ನಾನು ನೆನ್ನೆ ಒಬ್ಬ ಬಡವ್ರ ಹುಡುಗರಿಗೆ 2 ಹುಡುಗರು ಕೊಟ್ಟು ಕಳಿಸ್ದೆ. ಏನೋ ಅವ್ರಿಗೂ ಖುಷಿ, ನೋಡ್ಕೊಂಬರ್ಲಿ ಬಿಡಿ. ನೆಕ್ಸ್ಟ್ ಭಾನುವಾರನೂ 2 ಯಾರಿಗೋ ಕೊಡ್ತೀನಿ ಅಂತ ಹೇಳಿದ್ದೀನಿ. ನಾನು ಹೋಗ್ತೀನಿ, ಯಾರೋ MLA ಹೋಗ್ಬೋದು. ಕಾಶಪ್ಪನವ್ರು ಹೇಳೋ ದಾಟಿ ಸರಿ ಇಲ್ಲದೆ ಇರ್ಬೋದು, ಬಟ್ ಅವ್ರು ಕೇಳಿದ್ದು ಕರೆಕ್ಟ್ ಇದೆ. ಅವ್ರ ಪಾಪ ಹೇಳಕ್ಕೆ ಬಂದಿಲ್ಲ ಅಷ್ಟೇ. ಅವ್ರು ಕೊಡೋದೇನು ಭಿಕ್ಷುಕರು ಥರ 2 ಟಿಕೆಟ್ ಕೊಡ್ತಾರೆ. ಯಾವ ಏನು P2 ಕೊಡ್ತಾರೆ ಇವರು? P2 ಕೊಡ್ತಾರೇನ್ರಿ? M ಸ್ಟ್ಯಾಂಡೋ P ಸ್ಟ್ಯಾಂಡೋ ಯಾವುದೋ ಕೊಡ್ತಾರೆ. ಅಲ್ಲೇನು ಕೈ ಇಟ್ಟರೆ ಕಾಲು ಇಡೋಕ್ಕಾಗಲ್ಲ, ಕಾಲು ಇಟ್ಟರೆ ಕೊಡೋಲ್ಲ. ಕೊಟ್ಟಿದ್ರು ಯಾರೋ ನಮ್ಮ 2.5 ಲಕ್ಷ ಜನದಲ್ಲಿ ಯಾರೋ 2 ಕೊಟ್ಟು ಕಳಿಸ್ತೀವಿ. ಅವ್ರಿಗೊಂದು ಖುಷಿ, ನಮ್ಮ MLA ಕೊಟ್ಟರು ಅಂತ. ಏನು ನಾವು ಆಯಿತು, ನಾವು MLAಗಳು ಅವ್ರು ಏನು ಕೇಳಿದರೆ ನೋಡಿರಿ, ನಾವು ಸಾರ್ವಜನಿಕರ ಸಮಾಜ ಸೇವೆ ಮಾಡ್ತೀವಿ, ನಮಗೆ ಕಾರ್ಯ ಒತ್ತಡ ಇರ್ತದೆ, ಕ್ಷೇತ್ರದ ಒತ್ತಡ. ಓಲಿ ಆಯಿತು, ಯಾವ ಲೈನಲ್ಲಿ ನಿಂತ್ಕೋಬೇಕು? ಆಯ್ತಪ್ಪ, ನಾನು ದುಡ್ಡು ಕೂಡ ಕ್ರೆಡಿದ್ದೀನಿ, ಟಿಕೆಟ್ ಎಲ್ಲಿ ಸಿಗ್ತಾಯಿದೆ? ನನ್ನ ಕ್ಷೇತ್ರದಲ್ಲಿ ಒಂದು 10 ಜನ ಟಿಕೆಟ್ ಕೇಳ್ತಾ ಇದ್ದಾರೆ ರೀ. ನಮ್ಗೆ ನಿಮಗೊಂದು MLA ಆಗಿರೋ ಟಿಕೆಟ್. ಈ ಭಾರತದ ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳು ಅಂದರೆ ಅವ್ರ ಕೈಲಿ ಎಲ್ಲವೂ ಆಗುತ್ತೆ ಅನ್ನೋದು ಜನಸಾಮಾನ್ಯರ ಥಿಂಕಿಂಗ್. ಅವರ ಥಿಂಕಿಂಗಿಗೆ ಕೆಲಸ ಮಾಡಬೇಕಾಗಿರೋದು ನನ್ನ ಜವಾಬ್ದಾರಿ. ಅವ್ರು ಅನ್ಕೋತಾರೆ MLA ಹೇಳಿದ್ರೆ ಟಿಕೆಟ್ ಸಿಕ್ಬಿಡ್ತದೆ. ಮೊನ್ನೆಯಿಂದ ನನಗೊಂದು 100 ಕಾಲ್ ಬಂದಿದೆ, 2 ಟಿಕೆಟ್ ಕೊಡಿ, 2 ಆಯಿತು. ನಾನು ಅದು ಎಷ್ಟು ಇಟ್ಟಿದ್ದಾರೆ ದುಡ್ಡು ಕೊಟ್ಟು ತೊಗೋತೀನಿ. ಎಲ್ಲಿ ಕೊಡ್ತಾರೆ ಕೇಳಿ, ಯಾವ ಕೌಂಟರ್ ಕೊಡ್ತಾರೆ ಕೇಳಿ, ಎಲ್ಲಿ ಕೊಡ್ತಾ ಇದ್ದಾರೆ ರೀ? ಮೊದಲೆಲ್ಲ ಭಾರತದ ಮ್ಯಾಚ್ಗಳು ನಡಿಬೇಕಾದ್ರೆ ರಾತ್ರೆಲ್ಲ ಕಾಯ್ಕೊಂಡಿದ್ದು, ಬೆಳಗ್ಗೆ 8 ಗಂಟೆಗೆ ಕೊಡೋರು, ಮಧ್ಯಾಹ್ನ 4 ಗಂಟೆವರೆಗೂ 20,000 ಟಿಕೆಟ್ ಮಾರ್ದೋ, 10,000 ಟಿಕೆಟ್ ಮಾರ್ದೋ. IPL ಯಾವ ಕೌಂಟ್ರಲ್ಲಿ ಕೊಡ್ತಾ ಇದೆ ತೋರಿಸ್ರಿ ನೋಡೋಣ. ದಿಸ್ ಈಸ್ ಗ್ಯಾಂಬ್ಲಿಂಗ್. ಇದು ಇವರು ದುಡ್ಡು ಮಾಡ್ಕೊಳ್ಳೋ ಮಿಷಿನ್ ಮಾಡ್ಕೊಂಡಿರೋದು. ಯಾವ ಕೌಂಟ್ರಲ್ಲಿ ಯಾವ ಬಡ ಹುಡುಗನ ಕೈಗೆ ಟಿಕೆಟ್ ಸಿಗ್ತಾಯಿದೆ ತೋರಿಸಿ. IPL ಸ್ಟಾರ್ಟ್ ಆದಾಗ 200 ರೂಪಾಯಿ ಟಿಕೆಟ್ ಇತ್ತು. ಇವತ್ತು ಸ್ಟಾರ್ಟಿಂಗ್ ಟಿಕೆಟ್ ಎಷ್ಟು ರೇಟು? ಆಯ್ತು ರೀ, ನನಗೆ 50,000 ಕೊಟ್ಟು ತಗೊಳಕ್ಕೆ ಶಕ್ತಿ ಇರ್ಬೋದು, ನಾನು 50,000 ಕೊಟ್ಟು P2 ಹೋಗ್ತೀನಿ. ಒಬ್ಬ ಬಡವ್ರ ಹುಡುಗ ಹಂಗಾರೆ ಮ್ಯಾಚೇ ನೋಡಬಾರ್ದಾ? ಹಾಕಬೇಕು. ಕಡಿವಾಣ ಹಾಕೋರೆ ಅಧ್ಯಕ್ಷರಾಗೋರಲ್ಲ, ಎಲ್ಲಿಂದ ಹಾಕೋಕ್ಕಾಗುತ್ತೆ? ಅದು ನೆಕ್ಸ್ಟ್ ಪ್ರಶ್ನೆ. ಯಾವ ಕೌಂಟ್ರಲ್ಲಿ ನೀವು ಟಿಕೆಟನ್ನು ಮಾರ್ತಾಯಿದ್ದೀರಾ? ಆನ್ಲೈನಲ್ಲಿ ಬಿಟ್ರಂತೆ 5 ನಿಮಿಷದಲ್ಲಿ 5,000 ಟಿಕೆಟ್ ಆಗೋಯ್ತಂತೆ. 40,000 ಸೀಟ್ ಇದೆ. ನಿಮ್ಮ ಇದು ಏನೋ ಬೋರ್ಡ್ ಅವ್ರಿಗೆ, ಅವ್ರಿಗೆ ಸ್ಪಾನ್ಸರ್ಗೆ ಕೊಡಲಿ. ಒಬ್ಬ ಬಡವ್ರಿಗೆ ಎಲ್ಲಿ ಹೋಗೋದು? ಅವನಿಗೂ ಆಸೆ ಇದೆ ರೀ, IPLಗೆ ಹೋಗಬೇಕು, ಎಲ್ಲಿ ಟಿಕೆಟ್ ತೊಗೋಬೇಕಂತ. ಎಲ್ಲಿ ಸಿಗ್ತಾಯಿದೆ? 1000% ಅಭಿಮಾನವನ್ನು, ಕ್ರಿಕೆಟ್ ಮೇಲಿನ ವ್ಯಾಮೋಹವನ್ನು ಇವರು ದುಡ್ಡಾಗಿ ಪರಿವರ್ತಿಸ್ಕೊತಾ ಇದ್ದಾರೆ. ಬಡವ್ರಿಗೆ ಟಿಕೆಟ್ ಸಿಗ್ತಾಯಿಲ್ಲ. ಯಾರನ್ನ ಮಾತಾಡ್ಬಿಟ್ರೆ ಅದನ್ನು 1 ಅವರ್ ಹಾಕ್ಕೊಂಡು ಏನು VIP ಸಂಸ್ಕೃತಿನ ಇವರು ಟಿಕೆಟೇ ಕೊಡಬೇಕಾ ಮಾಡಬಾರ್ದ ಅಂತ ಹೇಳ್ತಾ ಇದ್ದಾರೆ. ಈ ಮಾಡೋದ್ರಲ್ಲಿ ಬಡವ್ರಿಗೆ ಯಾಕೆ ಟಿಕೆಟ್ ಸಿಗ್ತಾಯಿಲ್ಲ ಅಂತ ಯಾರೂ ಕೇಳ್ತಾ ಇಲ್ಲ. ಎಲ್ಲಿ ಸಿಗ್ತಾಯಿದೆ ಹೇಳಿ ತೋರಿಸಿ. ನೀರು ಎಲ್ಲಿ ಕೊಡ್ತಾಯಿದ್ದಾರೆ ತೋರಿಸಿ. ಯಾಕೆ ಪಾಪ ಹುಡುಗರು ರೋಡ್ ಗಲ್ಲಿ ಕ್ರಿಕೆಟ್ ಆಡ್ತಾರೆ, ಅವ್ರು ಯಾಕೆ ನೋಡಬಾರ್ದು? ನಾನು ಗಲ್ಲಿ ಕ್ರಿಕೆಟ್ ಆಡೋ ಹುಡುಗರ ಪರ, ಬಡವ್ರ ಪರ. ನೀನು ಅವ್ರಿಗೆ ಎಲ್ಲಿ ಟಿಕೆಟ್ ಕೊಡ್ತಿದ್ದೀಯ? 40,000 ಟಿಕೆಟ್ ಆಸನ ಇದೆ. 40,000 ಆಸನದಲ್ಲಿ 20,000 ನೀವು ಕೌಂಟ್ರಲ್ಲಿ ಮಾರಬೇಕು. ಅದು ಬಡವ್ರಿಗೆ ಸಿಗಬೇಕು. ಎಲ್ಲ ಬಡವ್ರ ಮಕ್ಕಳು ಹೋಗಿ ಕ್ರಿಕೆಟನ್ನು ಸ್ಟೇಡಿಯಮಲ್ಲಿ ಕೂತು ನೋಡಬೇಕು. ನೀವು ದುಡ್ಡಿರೋನಿಗೆ ಆನ್ಲೈನಲ್ಲಿ ಇದನ್ನೊಂಥರ ಈವೆಂಟ್ ಥರ ಕಲರ್ಫುಲ್ ಮಾಡಿಕೊಂಡು ನೀವು ಆಡ್ಕೋತಾ ಇದ್ದೀರಾ. ಇದನ್ನು ಕೇಳಿದ್ರೆ ನೀವು ವಿರೋಧ ಅನ್ನೋ ಥರ ಮಾತಾಡ್ತಾ ಇದ್ದೀರಾ. ವಾಟ್ ಈಸ್ ದಿಸ್? ಥ್ಯಾಂಕ್ ಯು ಸೋ ಮಚ್. ಸೆಕ್ಯೂರಿಟಿ ಕೊಡಲಿಲ್ಲ, ಪೊಲೀಸ್ ಅನಾಹುತ ಆಯಿತು. ಇವ್ರು ಪಾಪ ಸತ್ತವರೆಲ್ಲ ಬಡವ್ರ ಮಕ್ಕಳು, ಅವ್ರು ಟಿಕೆಟ್ ತೊಗೊಳಕ್ಕಾಗಿಲ್ಲ. ಅವತ್ತು ಫ್ರೀ ಬಿಟ್ಟರು ಅಂತ ಓಡ್ ಬಂದರು ಪಾಪ. ಕೊಹ್ಲಿ ನೋಡೋಣ, ಟಿ ವಿಲಿ ನೋಡಿರ್ತಾರೆ, ಕೊಹ್ಲಿ ನೋಡೋಣ, ಅವ್ನು ನೋಡೋಣ, ಇವ್ನು ನೋಡೋಣ ಅಂತ ಓಡ್ ಬಂದಿರ್ತಾರೆ. ಅವ್ರು ಯಾರು ಟಿಕೆಟ್ ಸಿಕ್ಕಿಲ್ಲ, ಅವ್ರಿಗೆ ಯಾರಿಗೂ ಟಿಕೆಟ್ ತೊಗೊಳಕ್ಕೆ ಆಗ್ತಾಯಿಲ್ಲ. ಇವ್ರು ಮಾಡಿರೋ ರೇಟ್ಗೆ ಎಲ್ಲ ಬ್ಲ್ಯಾಕಲ್ಲಿ ಮಾರ್ತಾಯಿದ್ದಾರೆ. ಭಾನುವಾರ CSK ಮ್ಯಾಚಲ್ವೇನ್ರಿ, ನನಗೆ ಚೆನ್ನೈಯ ನನ್ನ ಫ್ರೆಂಡ್ ಒಬ್ಬ ಪ್ರೊಡ್ಯೂಸರು, ಇನ್ನೊಬ್ಬ ಆ್ಯಕ್ಟ್ರು ಫೋನ್ ಮಾಡ್ತಾಯಿದ್ದಾರೆ. ಸಂಡೇ ಐ ಆಮ್ ಕಮಿಂಗ್ ಬ್ರದರ್,
ಐ ಗಾಟ್ 3 ಟಿಕೆಟ್ ಅಂದರೆ ಭಾನುವಾರದ ಟಿಕೆಟ್ ಈಗ ಆಲ್ರೆಡಿ ಸೇಲ್ ಆಗೋಗಿದೆ ಅಂತ ಆಯಿತು ಅಲ್ವಾ? ಹೇಳೋದು ಬೇಡ ಪಾಪ, ನನಗೆ ಫೋನ್ ಮಾಡಿದವ್ರು ಯಾಕೆ ನಾನು ಹೇಳೋದು? ಹೆಂಗೆ ಯು ಆರ್ ಕಮಿಂಗ್ ಅಂತ ನಾನು ನನಗೆ ಹತ್ರನೇ ಟಿಕೆಟ್ ಇಲ್ಲ. ನನ್ನ ಫ್ರೆಂಡ್ಸ್ಗಳು ಕೇಳ್ತವ್ರೆ, ಭಾನುವಾರ ಮ್ಯಾಚ್ ಇದೆಲ್ಲ ಕೊಡಿ. ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಯಾವ ಕೌಂಟ್ರಲ್ಲಿ ಮಾರ್ತಾರೆ ಅನ್ನೋದು ಗೊತ್ತಿಲ್ಲ. ದುಡ್ಡು ಕೊಟ್ಟು ತೊಗೊಳ್ಳೋಣ, ಎಸ್ ರೆಡಿ ಟು ಪೇ, ವಿ ವಾಂಟ್ ಟು ಗಿವ್ ಮೈ ಫ್ರೆಂಡ್ಸ್.